ನಮ್ಮ ಟ್ರೈಲರ್ಗೆ ನೀವು ಕೊಡ್ತಿರೋಂಥ ರಿಯಾಕ್ಷನ್ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಮರ್ಯಾದೆ ಪ್ರಶ್ನೆ, ಬೆಂಗಳೂರಿನ ಕತೆ. ಯಾವ್ಯಾವುದೋ ಊರುಗಳಿಂದ ಬಂದು ಬೆಂಗಳೂರಿನಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಹೋರಾಟ ನಡೆಸ್ತಿರೋವಂಥ ನಿಮ್ಮ ಕತೆ. ಅಪ್ಪ ಯಾವಾಗಲೂ ಹೇಳೋರು, ನೋಡ್ಕೊ ಬೆಂಗಳೂರು ಹೇಗೆ ಬೆಳೆಯುತ್ತೆ ಅಂತ. ಆಗ ನನಗಿದ್ದ ಪ್ರಶ್ನೆ, ನಾವ್ ಯಾವಾಗ ಬೆಳೆಯೋದು ಅಂತ. ಈ ಸಿನಿಮಾದ ಇಡೀ ಕಥೆ ನಡೆಯೋದು ಚಾಮರಾಜಪೇಟೆಯಲ್ಲಿ. ಇಲ್ಲಿ ಒಂದು ಸೂರ್ಯನ ಪಾತ್ರ, ಆ ಪಾತ್ರದಲ್ಲಿ ಒಂದು ರಗಡ್, ರಫ್ ಆ್ಯಂಡ್ ಟಫ್ ಮತ್ತೆ ಒಂದು ಇನ್ನೋಸೆನ್ಸ್ ಬೇಕಿತ್ತು. ನನಗೋಸ್ಕರ ಮಾಡಿದ್ನ, ಅವ್ನ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ತಾನೇ ಮಾಡಿದ್ದು. ಸಂಬಡಿ ಹೂ ಇಸ್ ಅನ್ ಅಗ್ರೆಸಿವ್ ಗೋ ಗೆಟರ್, ಆದ್ರೂ ಒಂದು ಕಾಮ್ ಕಂಪೋಸರ್ ಫೀಲಿಂಗ್ ಇದೆ ಅವ್ರಿಗೆ. ರಾಕೇಶ್ ಅಡಿಗ ಅವರದ್ದು ಜೋಶಲ್ಲಿ ಒಂದು ಇನ್ನೋಸೆನ್ಸು, ಅಲೆಮಾರಿನಲ್ಲಿ ಒಂದು ರಗಡ್, ಅದರ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಸೂರಿ ಇದಾಗಿರೋದ್ರಿಂದ ನಂಗೆ ಆತ ಸೂಕ್ತ ಅಂತ ಅನಿಸಿತ್ತು. ಸೂರಿ ಪಾತ್ರ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಒಂದು ಅಗ್ರೆಸಿವ್ ಕ್ಯಾರೆಕ್ಟರ್ ಮಾಡಬೇಕಂತ ನಂಗೆ ಮೊದಲಿಂದನೂ ತುಂಬ ಆಸೆ ಇತ್ತು. ಪಾತ್ರ ಎಷ್ಟು ನ್ಯಾಚುರಲ್ ಆಗಿತ್ತು ಅಂದರೆ, ನಾನು ಸುತ್ತಮುತ್ತ ನನ್ನ ಮನೆ ಸುತ್ತಮುತ್ತ ಇರೋ ಹುಡುಗರನ್ನ ಆ ಥರ ನೋಡ್ತಾ ಇದ್ದೆ ತುಂಬ ಜನನ. ಸೊ ಅದು ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳಕ್ಕೆ ನಂಗೆ ತುಂಬ ಈಸಿ ಆಯಿತು ಆ ಪಾತ್ರನ. ಟ್ರೈಲರ್ ನೋಡಿದರೆ ಗೊತ್ತಾಗಿರುತ್ತೆ ಈ ಮನುಷ್ಯನ ಗತ್ತೇನು ಅಂತ. ಇಡೀ ಸಿನಿಮಾದಲ್ಲಿ ಕ್ಯಾರಿ ಮಾಡಿದ್ದಾರೆ. ಯಾವನು ಗೊತ್ತು, ಯಾವನ್ ಮಾಡಿದಾನೋ ಅವ್ನು ಹಿಡೀರಿ, ಸುಮ್ಮನೆ ಯಾರ್ಯಾರಿಗೋ ಪ್ರಾಕ್ಸಿ ಹಾಕ್ಬಿಡಿ. ಹೋಪ್ನಲ್ಲಿ ಬದುಕ್ತಿರೋವಂಥ ಒಂದು ವರ್ಗ, ಅದು ನೀವು. ಇದು ನಿಮ್ಮ ಕತೆ. ಎವ್ರಿ ಡೇ ಬೇಸಿಸ್ ಮೇಲೆ ನೀವು ಕಷ್ಟಪಡ್ತಿರೋವಂಥ ನಿಮ್ಮ ಲೈಫ್ನ ತೆರೆ ಮೇಲೆ ತರ್ತಾ ಇದ್ದೀವಿ. ಮರ್ಯಾದೆ ಪ್ರಶ್ನೆ.